ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ನಮ್ಮವ್ವ ನಿನ್ನ ಪೂಜೆನ ಸಾಂಗವಾಗಿ ನೆರವೇರಿಸ್ಬಿಟ್ಟಿದ್ದೀನಿ ಕಣವ್ವ. 1ಕ್ಕೆ 10 ಆಗಿ, 10 100 ಆಗಿ, 100 1000 ಆಗಿ, 1000 ಲಕ್ಷ ಆಗಿ, ಲಕ್ಷ ಕೋಟಿ ಆಗಂಗ ಅನುಗ್ರಹಿಸವ್ವ ನನ್ನವ್ವ. ಎಲ್ಲಿ ಸಿನಿಮಾ ಮಾಡ್ತಿದ್ದೀರಾ ಸರ್ ನೀವು? ಕೆಲವರು ಕೊಲೆ ಕೇಸು ಅದು ಇದು ಅಂತ ಸಿಕ್ಕಾಕೊಂಡಿದ್ದಾರೆ. ಯಾವುದಮ್ಮ ಕೊಲೆ ಕೇಸ್ ಪಾಪ? ಹೇಳಿ ದರ್ಶನ್ ಸರ್. ಅಮ್ಮ ದರ್ಶನ್ ಅವ್ರ ಪಾಪ ಆ ವಿಷಯದಲ್ಲಿ ನಾನು ಏನು ಹೇಳಬೇಕು ಅಂದರೆ, ನಾನು ಕಣ್ಣಾರೆ ನೋಡಿಲ್ಲ, ನೀನು ನೋಡಿಲ್ಲ. ಇದು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿರೋದು ನಾನು ಅಲ್ಲ, ಅಷ್ಟೇ. ಇವತ್ತು ಕೆಲವರು ತೋರಿಸ್ತಾ ಇದ್ದಂಗೆ ಇದೆ. ದರ್ಶನ್ ಬೆಳ್ಳಿ ತೋರಿಸ್ತಾ, ಕಾಲು ತೋರಿಸ್ತಾ, ಅವ್ನು ನಿಂತ್ಕೊಂಡ್ರು ಕಷ್ಟ, ಕುಂತ್ಕೊಂಡ್ರು ಕಷ್ಟ ಮಾಡ್ಬಿಟ್ಟು ಕರೆಕ್ಟು. ತಮ್ಮ ಮನಸ್ಸಿಗೆ ಉಳಿದೆ. ಯಾಕೆಂದರೆ ತೋರಿಸಿಲ್ವಾ? ನಿಮ್ಗೇನು ಅನ್ನಿಸ್ತು ಅದನ್ನ? ಬೆಳ್ಳು ಕೈ ನೋವಾಗಿರ್ಬೋದು, ಹಿಂಗೆ ಅನ್ಕೊಂಡಿರ್ಬೇಕು. ಆ ಶಾರ್ಟ್ ಮಾತ್ರ ಬೇರೆ ಶಾರ್ಟ್ ಆಗಿ ತೋರಿಸಿಲ್ಲ ನೀವು. ಬ್ಯಾಗ್ ಇಟ್ಕೊಂಬರೋ ಅವಾಗ ಆ ಥರ ಇರಲ್ಲ. ಕೈ ಈ ಸ್ವಲ್ಪ ಬ್ಯಾಗ್ ಈ ಕಡೆ ಕೈಯಲ್ಲೇನು ಇಟ್ಕೊಂಡಿರಲ್ಲ. ಈ ನೆಕ್ಸ್ಟ್ ಟೈಮು ಬ್ಯಾಗ್ ಇಲ್ಲದೆ ಇರೋವಾಗ ಆ ಥರ ಕೈ ನೋವು ಬಂದ್ಬಿಡುತ್ತೆ. ತಪ್ಪು ಕಂಡಿಡಿಯಕ್ಕೆ ಯಾಕೆ ಹೋಗ್ತೀರಾ? ಕಂಡಿಡಿತಿಲ್ಲ, ಇಲ್ಲ, ಬ್ಯಾಗ್ ಇಟ್ಕೊಂಡಾಗ ಒಂದು ಬೆಳ್ಳಿಂಗ್ ತೋರಿಸಿರ್ಬೋದು. ಅವನೇನೋ ಅವನ ಯಾವುದೋ ಸೀನ್ ಯೋಚನೆ ಮಾಡಿ ನಂಗೆ ಯಾಕೆ ಬೇಲಾಗಿಲ್ವಾ ಅಂತ ಹಿಂಗೆ ತೋರಿಸ್ಕೊಂಡಿರ್ಬೋದು. ಅದು ನೀವ್ಯಾಕೆ ತಪ್ಪು ತಿಳ್ತೀರ? ದುರಂಕಾರ ದರ್ಶನ್ ಅಲ್ಲ, ದರ್ಶನ್ ಅಲ್ಲ ಪಾಪ. ಅವನ ಅಮಾಯಕ ಆಗಿದೆ. ತಪ್ಪಾಗಿಲ್ಲ ನಾವು ಹೇಳಲ್ಲ. ಕಾನೂನಿದೆ, ನ್ಯಾಯಾಲಯ ಇದೆ, ಅದ್ರ ಬಗ್ಗೆ ನಾವ್ಯಾರಿಲ್ಲ. ಅಧಿಕಾರಿಗಳು ಅದಕ್ಕೆ ರಿಪೋರ್ಟ್ ಕೊಡ್ತಾರೆ. ಕಲಾವಿದನಿಗೆ ದರ್ಶನ್ಗೆ ಲಾಂಗ್ ಕೊಟ್ಟರೆ ಜನ ಬರ್ತದೆ. ಈ ಪ್ರೇಮ್ ಏನು ಮಾಡ್ತಾನೆ, ಅಣ್ಣ ಇವ್ರಿಗೆ ಲಾಂಗ್ ಕೊಟ್ಟರೆ ಚೆನ್ನಾಗಿರ್ತದೆ ಅಣ್ಣ, ಈ ಥರ ಮಾಡಿ. ಸೂರ್ಯ ಏನು ಮಾಡ್ತಾರೆ, ಆಕ್ಷನ್ ಸೀನ್ ಮಾಡ್ತಾರೆ. ಅದು ಪಾತ್ರಧಾರಿಗಳು ಅವರೆಲ್ಲ ಅಷ್ಟೇ. ಈಗ ಸಂಗೊಳ್ಳಿ, ಅದೇ ದರ್ಶನ್ ಸಂಗೊಳ್ಳಿ ರಾಯ ಮಾಡೋನೆ. ಅದೇ ದರ್ಶನ್ ಎಂಥದ್ದು ಲಂಕೇಶ್ ಬದ್ರಿ ನಮ್ಮ ಮಾಡಿದ್ದಾನೆ. ಅದೇ ದರ್ಶನ್ ವಿಷ್ಣುವರ್ಧನ್ ಜೊತೆ ಸೇರಿಕೊಂಡು ಬಂಧನ ಮಾಡಿದ್ದಾರೆ. ಅದರಲ್ಲೆಲ್ಲ ಒಳ್ಳೆ ಕ್ಯಾರೆಕ್ಟರ್ ಅಲ್ವಾ? ಅದು ನಾವು ಒಳ್ಳೆ ರೀತಿಯಲ್ಲಿ ಹೇಳಿಲ್ವಾ? ಸಂಗೊಳ್ಳಿ ರಾಯಣ್ಣ ತುಂಬ ಸಖತ್ತಾಗಿ ಮಾಡೋರು, ಸೂಪರ್ಬಾಗಿ ಮಾಡೋರು, ಯಾರು ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಹಂಗೆ ಹಿಂಗೆ ಅಂತ ಮಾಧ್ಯಮಗಳು ಹೇಳಿಲ್ವಾ ಅವಾಗ? ಇದು ಆಕ್ಚುಲಿ ಚೆನ್ನಾಗಿರೋದು ಮಾಧ್ಯಮ ಹೇಳಿದ್ದಾರೆ. ಇವತ್ತು ಅದೇ ಮಾಧ್ಯಮ ಏನಂತ ಹೇಳ್ತಾ ಇದ್ದಾರೆ? ಅದೇ ಮಾಧ್ಯಮ ಏನು ಹೇಳ್ತಾರೆ? ಯಾಕೆ ಹೇಳ್ತಾರೆ? ಇಲ್ಲ ಸುಳ್ಳು ಹೇಳ್ತಾ ಇಲ್ಲ. ಸುಳ್ಳು ಹೇಳ ಯಾರು ಮಾಧ್ಯಮದ ಸುಳ್ಳು ಹೇಳಲ್ಲಮ್ಮ ಪಾಪ. ನೀವೆಲ್ಲ ಕರೆಕ್ಟ್ ಇದ್ದೀರಮ್ಮ, ನಾವು ಅವಿವೇಕಿಗಳಲ್ಲಮ್ಮ. ಯಾಕಂದ್ರೆ ಎಲ್ಲ ನಿಂತ್ಕೊಳ್ಳುತ್ತೋ ಏನೋ, ಎಲ್ಲ ಹೋಗಿ ನಿಲ್ಲಿದ್ದು. ಹಲೋ ಸರ್, ಅವರು ಯಾರು ನೀವು ಮಾತಾಡ್ಸಿದ್ರಲ್ಲ ಅವರು? ಯಾವನ್ ಗೊತ್ತು? ತುಂಬಾ ಪರಿಚಯದವ್ರ ತರ ಮಾತಾಡ್ತಾರೆ. ಸುಮ್ನೆ ತಮಾಷೆಗೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು.